ಸರ್ ಇದು ಏನಾಯ್ತು ಸರ್ ಇವತ್ತು ಮದುವೆ ಟೈಮಲ್ಲಿ ಅಂತ ಹೇಳಿ ಸರ್? ಏನಿಲ್ಲ, ಮದುವೆ ಟೈಮಲ್ಲಿ ಏನಾಯ್ತು ಅಂದರೆ ಅವ್ನು ಮೊದಲೇ ಫ್ರಾಡು ಹುಡುಗ ಬಂದು ಬೆಂಗಳೂರು, ಅವನು ರಾಜರಾಜೇಶ್ವರಿ RR ನಗರದವನು. ಅವನೇನು ಮಾಡಿದ್ದಾನೆ ಅಂತಂದರೆ ಫಸ್ಟೇ ಮದುವೆ ಆಗಿದ್ದಾನೆ. ಈ ಹುಡುಗಿನ ನಂಬಿಸಿ ಇವಳ ಹತ್ರ ದುಡ್ಡು ಒಡವೆ ಎಲ್ಲ ತಗೊಂಡು ಅವರು ತಂದೆ ಹುಡುಗಿ ಮನೆಯವ್ರು ಜಮೀನು ಮಾರಿರೋ ದುಡ್ಡು ಸುಧಾ ಒಂದು 70 ಲಕ್ಷ ದುಡ್ಡಿಸಿ ಸೋಕಿ ಮಾಡಿದ್ದಾನೆ ಇವನು. ದುಡ್ಡೆಲ್ಲ ಹಾಳು ಮಾಡಿ ಪೋಲ್ ಮಾಡಿ ಈಗ ಹುಡುಗಿಗೆ ವಿಚಾರ ಗೊತ್ತಾಗಿ ಫಸ್ಟ್ನೇ ಹುಡುಗಿ ಬಂದು ವಿಚಾರ ತಿಳಿದು ಗೊತ್ತಾದ ಮೇಲೆ, ನಮಗೂ ಗೊತ್ತಿರಲಿಲ್ಲ, ಗೊತ್ತಾದ ಮೇಲೆ ಈ ಮದುವೆ ಸ್ಟಾಪ್ ಮಾಡಿ ಆ ಹುಡುಗಿ ಬಾಳನ್ನ ಉಳಿಸಿದ್ದಾರೆ ಫಸ್ಟ್ನೇ ಮದುವೆ ಕಡೆಯವರು. ಈಗ ನಮ್ಮ ದುಡ್ಡು ನಮ್ಮದೇನು ದುಡ್ಡು ಎಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ. ನಮಗೆ 70 ಲಕ್ಷ ದುಡ್ಡು ನಮ್ಮ ಜಮೀನು ಮಾರಿದ ದುಡ್ಡೆಲ್ಲನ ಅವನು ಮೋಸ ಮಾಡಿ ಫ್ರಾಡ್ ಮಾಡಿ ತಗೊಂಡೋಗಿದ್ದಾನೆ. ನಮಗೆ ಅಮೃತೂರು ಪೊಲೀಸ್ ಸ್ಟೇಷನ್ ಬಂದು ನ್ಯಾಯ ಕೊಡಿ ಅಂತ ಕೇಳಿದ್ರೆ ನಾವು ಇಲ್ಲಿ ನ್ಯಾಯ ಒದಗಿಸೋಕ್ಕಾಗಲ್ಲ, ನಮಗೆ ನಿಮ್ದೆಲ್ಲ ಐತೆ, ನಿಮ್ದು ಯಾವ ಲಿಮಿಟ್ಸ್ ಐತೆ ಅಲ್ಲೋಗಿ ನ್ಯಾಯ ಒದಗಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು GSC ಮಾಡಿ ಕೊಟ್ಟಿದ್ದಾರೆ. ಅವ್ರು ನಮ್ಗೆ ನ್ಯಾಯ ಸಂಪೂರ್ಣವಾಗಿ ನ್ಯಾಯ ಒದಗಿಸ್ಕೊಟ್ಟಿಲ್ಲ. ಒಂದು NCR ಮಾಡಿದ್ದಾರೆ, ಸಂಪೂರ್ಣವಾಗಿ ನ್ಯಾಯ ಒದಗಿಸ್ಕೊಟ್ಟಿಲ್ಲ ನಮಗೆ. ನಾವು ನ್ಯಾಯ ಒದಗಿಸ್ಕೋಬೇಕು ಅಂದರೆ ನಮ್ಮ ಜಿಲ್ಲೆಗೆ ಹೋಗಿ ಒದಗಿಸ್ಕೋಬೇಕು ಅಂತ ಹೇಳಿದ್ದಾರೆ. ಕಾನೂನು ಎಲ್ಲ ಇದು ಒಂದೇ ಆದ್ರೂ ಈ ಥರ ನಮಗೆ ಪೊಲೀಸ್ನವರು ಸಬೂಬು ಹೇಳಿ ನಮ್ಗೆ ಕಳಿಸಿದ್ದಾರೆ. ಈ ಮದುವೆ ಎಲ್ಲಿ ನಡೀತಾ ಇತ್ತು? ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಹತ್ರ. ಓಕೆ, ನೀವು ಯಾವ ಊರವರು ಅಂತ ಹೇಳಿ ಸರ್? ನಾವು ಇಲ್ಲೇ ಅಲ್ಗೂರು ಹತ್ರ. ಅಲ್ಲ, ಹುಡುಗಿ ನಿಮ್ಮ ಹುಡುಗಿಯವರು ಯಾವ ಊರು? ಅಲ್ಗೂರು ಸರ್. ಅಂದರೆ ಹುಡುಗಿ ಮೊದಲಿಂದನೂ ಪರಿಚಯ ಇತ್ತಾ ಈ ಹುಡುಗ ಹೇಗೆ ಅಂತ? ಏನಿಲ್ಲ, ಮಾಮೂಲಿ ನಾರ್ಮಲಾಗಿ ನೋಡಿ ಎಲ್ಲರೂ ನಂಬಿಸಿ ಮದುವೆ ಮಾಡ್ಕೊತಿದ್ದ ಹುಡುಗ. ಅಂದರೆ ಅವನ ಕೆಲಸನೇ ಅದು. ಅವನು ಹೌದೌದು, ಅವರು ಜಮೀನು ಮಾರಿರೋ ದುಡ್ಡು ನಂಬಿಸಿ ಮನೆಯವ್ರಿಗೆ ಆ ಥರ ಮಾಡಿ ಈ ಥರ ನಾನು ಇದ್ದೀನಿ, ನಿಮಗೆ ನಾನು ನೋಡ್ಕೋತೀನಿ, ಅವ್ರಿಗೆ ತಂದೆ ಇಲ್ಲ, ನಾನು ನೋಡ್ಕೋತೀನಿ ಅಂತ ನಂಬಿಸಿ ಆ ಥರ ಮಾಡಿದ್ದಾರೆ. ಬಂದು ಎರಡನೇ ಮದುವೆಗೆ ಬಂದು ರೆಡಿ ಆಗಿದ್ದಾರೆ. ಅವ್ರು ಬಂದಮೇಲೆ ನಮಗೆ ಎರಡನೇ ಮದುವೆ ಅಂತ ಗೊತ್ತಾಗಿದ್ದು. ನಾವು ನಮ್ಮ ಹುಡುಗಿನ ಯಾವುದೇ ಕಾರಣ ಒಳ್ಳೆ ರೀತಿಯಲ್ಲೇ ಬೆಳೆಸಿರೋದು, ನಾವು ಒಳ್ಳೆತನಕ್ಕೆ ಕೊಟ್ಟು ಮದುವೆ ಮಾಡ್ತಿದ್ದೋ. ಅವರು ಈ ಥರ ಫ್ರಾಡ್ ಕೆಲಸ ಮಾಡಿ ನಂಬಿಸಿ ಮೋಸ ಮಾಡಿರೋದ್ರೆ ಇದು ವಿಚಾರ. ಎಂಗೇಜ್ಮೆಂಟ್ ಎಲ್ಲ ಎಲ್ಲಿ ಮಾಡಿದ್ರಿ ಅಂತ? ಊರಲ್ಲೇ ಮಾಡಿದ್ದು. ಎಂಗೇಜ್ಮೆಂಟ್ ಏನಿಲ್ಲ, ಬರೀ ಹೂ ಮುಡ್ಸು ಶಾಸ್ತ್ರ ಅಂದ್ಬಿಟ್ಟು ಮಾಡಿದ್ದಷ್ಟೇ. ಇವಾಗ ರೀಸೆಂಟಾಗಿ ಒಂದು ತಿಂಗಳಿಂದ ಇವಾಗ ಮದುವೆಗೆ ಇಟ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನು ವಿಚಾರ ಅಷ್ಟೇ, ಇನ್ನೇನು ಮತ್ತೆ. ಅಲ್ಲ ಸರ್, ನೀವೆಲ್ಲ ಅಣ್ಣ ತಮ್ಮಂದಿರೆಲ್ಲ ಇದ್ದೀರಾ, ನಿಮ್ಮ ತಂಗಿಗೆ ಈ ಥರ ಆಗ್ತಾ ಇದೆ ಅನ್ನೋದು ಗೊತ್ತೇ ಆಗಿರಲಿಲ್ವ? ಎಲ್ಲೂ ಗೊತ್ತಾಗಿದ್ರೆ ನಾವು ಇಲ್ಲಿ ಗಂಟ ತಗೊಂಡೇ ಹೋಗ್ತಾ ಇರಲಿಲ್ಲ. ನಾವು ಮೋಸ ಹೋಗಿದ್ದೀವಿ, ದುಡ್ಡು ಹೋಗೈತೆ, ಇವಾಗ ನಮ್ಮ ನ್ಯಾಯನೂ ಸಿಕ್ಕಿಲ್ಲ, ನಮ್ಮ ಮೋಸ ಹೋಗಿದ್ದೀವಿ. ನಮಗೆ ಬೇಜಾರಾಗಿ ಈಗ ನಮ್ಮ ಜಿಲ್ಲೆಗೆ ಹೋಗಿ ನಾವು ನ್ಯಾಯ ಒದಗಿಸ್ಕೋಬೇಕಂತ ಹೋಗ್ತಾ ಇದ್ದೀವಿ. ಏನೇನು ಕೊಟ್ಟಿದ್ದೀವಿ ಸರ್? ಇದು ಏನಾಯ್ತು ಸರ್ ಇವತ್ತು ಮದುವೆ ಟೈಮಲ್ಲಿ ಅಂತ ಹೇಳಿ ಸರ್? ಏನಿಲ್ಲ, ಮದುವೆ ಟೈಮಲ್ಲಿ ಏನಾಯ್ತು ಅಂದರೆ ಅವ್ನು ಮೊದಲೇ ಫ್ರಾಡು ಹುಡುಗ ಬಂದು ಬೆಂಗಳೂರು, ಅವನು ರಾಜರಾಜೇಶ್ವರಿ RR ನಗರದವನು. ಅವನೇನು ಮಾಡಿದ್ದಾನೆ ಅಂತಂದರೆ ಫಸ್ಟೇ ಮದುವೆ ಆಗಿದ್ದಾನೆ. ಈ ಹುಡುಗಿನ ನಂಬಿಸಿ ಇವಳ ಹತ್ರ ದುಡ್ಡು ಒಡವೆ ಎಲ್ಲ ತಗೊಂಡು ಅವರು ತಂದೆ ಹುಡುಗಿ ಮನೆಯವ್ರು ಜಮೀನು ಮಾರಿರೋ ದುಡ್ಡು ಸುಧಾ ಒಂದು 70 ಲಕ್ಷ ದುಡ್ಡಿಸಿ ಸೋಕಿ ಮಾಡಿದ್ದಾನೆ ಇವನು. ದುಡ್ಡೆಲ್ಲ ಹಾಳು ಮಾಡಿ ಪೋಲ್ ಮಾಡಿ ಈಗ ಹುಡುಗಿಗೆ ವಿಚಾರ ಗೊತ್ತಾಗಿ ಫಸ್ಟ್ನೇ ಹುಡುಗಿ ಬಂದು ವಿಚಾರ ತಿಳಿದು ಗೊತ್ತಾದ ಮೇಲೆ, ನಮಗೂ ಗೊತ್ತಿರಲಿಲ್ಲ, ಗೊತ್ತಾದ ಮೇಲೆ ಈ ಮದುವೆ ಸ್ಟಾಪ್ ಮಾಡಿ ಆ ಹುಡುಗಿ ಬಾಳನ್ನ ಉಳಿಸಿದ್ದಾರೆ ಫಸ್ಟ್ನೇ ಮದುವೆ ಕಡೆಯವರು. ಈಗ ನಮ್ಮ ದುಡ್ಡು ನಮ್ಮದೇನು ದುಡ್ಡು ಎಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ. ನಮಗೆ 70 ಲಕ್ಷ ದುಡ್ಡು ನಮ್ಮ ಜಮೀನು ಮಾರಿದ ದುಡ್ಡೆಲ್ಲನ ಅವನು ಮೋಸ ಮಾಡಿ ಫ್ರಾಡ್ ಮಾಡಿ ತಗೊಂಡೋಗಿದ್ದಾನೆ. ನಮಗೆ ಅಮೃತೂರು ಪೊಲೀಸ್ ಸ್ಟೇಷನ್ ಬಂದು ನ್ಯಾಯ ಕೊಡಿ ಅಂತ ಕೇಳಿದ್ರೆ ನಾವು ಇಲ್ಲಿ ನ್ಯಾಯ ಒದಗಿಸೋಕ್ಕಾಗಲ್ಲ, ನಮಗೆ ನಿಮ್ದೆಲ್ಲ ಐತೆ, ನಿಮ್ದು ಯಾವ ಲಿಮಿಟ್ಸ್ ಐತೆ ಅಲ್ಲೋಗಿ ನ್ಯಾಯ ಒದಗಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು GSC ಮಾಡಿ ಕೊಟ್ಟಿದ್ದಾರೆ. ಅವ್ರು ನಮ್ಗೆ ನ್ಯಾಯ ಸಂಪೂರ್ಣವಾಗಿ ನ್ಯಾಯ ಒದಗಿಸ್ಕೊಟ್ಟಿಲ್ಲ. ಒಂದು NCR ಮಾಡಿದ್ದಾರೆ, ಸಂಪೂರ್ಣವಾಗಿ ನ್ಯಾಯ ಒದಗಿಸ್ಕೊಟ್ಟಿಲ್ಲ ನಮಗೆ. ನಾವು ನ್ಯಾಯ ಒದಗಿಸ್ಕೋಬೇಕು ಅಂದರೆ ನಮ್ಮ ಜಿಲ್ಲೆಗೆ ಹೋಗಿ ಒದಗಿಸ್ಕೋಬೇಕು ಅಂತ ಹೇಳಿದ್ದಾರೆ. ಕಾನೂನು ಎಲ್ಲ ಇದು ಒಂದೇ ಆದ್ರೂ ಈ ಥರ ನಮಗೆ ಪೊಲೀಸ್ನವರು ಸಬೂಬು ಹೇಳಿ ನಮ್ಗೆ ಕಳಿಸಿದ್ದಾರೆ. ಈ ಮದುವೆ ಎಲ್ಲಿ ನಡೀತಾ ಇತ್ತು? ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಹತ್ರ. ಓಕೆ, ನೀವು ಯಾವ ಊರವರು ಅಂತ ಹೇಳಿ ಸರ್? ನಾವು ಇಲ್ಲೇ ಅಲ್ಗೂರು ಹತ್ರ. ಅಲ್ಲ, ಹುಡುಗಿ ನಿಮ್ಮ ಹುಡುಗಿಯವರು ಯಾವ ಊರು? ಅಲ್ಗೂರು ಸರ್. ಅಂದರೆ ಹುಡುಗಿ ಮೊದಲಿಂದನೂ ಪರಿಚಯ ಇತ್ತಾ ಈ ಹುಡುಗ ಹೇಗೆ ಅಂತ? ಏನಿಲ್ಲ, ಮಾಮೂಲಿ ನಾರ್ಮಲಾಗಿ ನೋಡಿ ಎಲ್ಲರೂ ನಂಬಿಸಿ ಮದುವೆ ಮಾಡ್ಕೊತಿದ್ದ ಹುಡುಗ. ಅಂದರೆ ಅವನ ಕೆಲಸನೇ ಅದು. ಅವನು ಹೌದೌದು, ಅವರು ಜಮೀನು ಮಾರಿರೋ ದುಡ್ಡು ನಂಬಿಸಿ ಮನೆಯವ್ರಿಗೆ ಆ ಥರ ಮಾಡಿ ಈ ಥರ ನಾನು ಇದ್ದೀನಿ, ನಿಮಗೆ ನಾನು ನೋಡ್ಕೋತೀನಿ, ಅವ್ರಿಗೆ ತಂದೆ ಇಲ್ಲ, ನಾನು ನೋಡ್ಕೋತೀನಿ ಅಂತ ನಂಬಿಸಿ ಆ ಥರ ಮಾಡಿದ್ದಾರೆ. ಬಂದು ಎರಡನೇ ಮದುವೆಗೆ ಬಂದು ರೆಡಿ ಆಗಿದ್ದಾರೆ. ಅವ್ರು ಬಂದಮೇಲೆ ನಮಗೆ ಎರಡನೇ ಮದುವೆ ಅಂತ ಗೊತ್ತಾಗಿದ್ದು. ನಾವು ನಮ್ಮ ಹುಡುಗಿನ ಯಾವುದೇ ಕಾರಣ ಒಳ್ಳೆ ರೀತಿಯಲ್ಲೇ ಬೆಳೆಸಿರೋದು, ನಾವು ಒಳ್ಳೆತನಕ್ಕೆ ಕೊಟ್ಟು ಮದುವೆ ಮಾಡ್ತಿದ್ದೋ. ಅವರು ಈ ಥರ ಫ್ರಾಡ್ ಕೆಲಸ ಮಾಡಿ ನಂಬಿಸಿ ಮೋಸ ಮಾಡಿರೋದ್ರೆ ಇದು ವಿಚಾರ. ಎಂಗೇಜ್ಮೆಂಟ್ ಎಲ್ಲ ಎಲ್ಲಿ ಮಾಡಿದ್ರಿ ಅಂತ? ಊರಲ್ಲೇ ಮಾಡಿದ್ದು. ಅವಾಗ
ನಿಮ್ಗೆ ಯಾವತ್ತು ಗೊತ್ತಾಗ ಎಂಗೇಜ್ಮೆಂಟ್ ಏನಿಲ್ಲ, ಬರೀ ಹೂ ಮುಡ್ಸು ಸಾತ್ರ ಅಂದ್ಬಿಟ್ಟು ಮಾಡಿದ್ದಷ್ಟೇ. ಇವಾಗ ರೀಸೆಂಟಾಗಿ ಒಂದು ತಿಂಗಳಿಂದ ಇವಾಗ ಮದುವೆಗೆ ಇಟ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನು ವಿಚಾರ ಅಷ್ಟೇ, ಇನ್ನೇನು ಮಾತು. ಅಲ್ಲ ಸರ್, ನೀವೆಲ್ಲ ಅಣ್ಣ ತಮ್ಮಂದಿರೆಲ್ಲ ಇದ್ದೀರಾ, ನಿಮ್ಮ ತಂಗಿಗೆ ಈ ಥರ ಆಗ್ತಾ ಇದೆ ಅನ್ನೋದು ಗೊತ್ತೇ ಆಗಿರ್ಲಿಲ್ವ ಎಲ್ಲೂ? ಗೊತ್ತಾಗಿದ್ರೆ ನಾವು ಇಲ್ಲಿ ಗಂಟ ತಗೊಂಡೇ ಹೋಗ್ತಾ ಇರಲಿಲ್ಲ. ನಾವು ಮೋಸ ಹೋಗಿದ್ದೀವಿ, ದುಡ್ಡು ಹೋಗೈತೆ, ಇವಾಗ ನಮ್ಮ ನ್ಯಾಯನೂ ಸಿಕ್ಕಿಲ್ಲ, ನಮ್ಮ ಮೋಸ ಹೋಗಿದ್ದೀವಿ, ನಮಗೆ ಬೇಜಾರಾಗಿ ಈಗ ನಮ್ಮ ಜಿಲ್ಲೆಗೆ ಹೋಗಿ ನಾವು ನ್ಯಾಯ ಒದಗಿಸ್ಕೋಬೇಕಂತೆ ಹೋಗ್ತಾ ಇದ್ದೀವಿ. ಏನೇನು ಕೊಟ್ಟಿದ್ದೀವಿ?